ವಸತಿ ವಂಚಿತರ ಹೋರಾಟ ಸಮಿತಿಯಿಂದ ಏನು ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ. ಇದೇ ದಿವಸ 1 ವರ್ಷದ ಹಿಂದೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ವರೆಗೂ ಜಾಥಾ ಮಾಡಿದ್ವಿ. ಕರೆಕ್ಟ್ ಆಗಿ ಇವತ್ತಿಗೆ 1 ವರ್ಷ. ಅವತ್ತು ಏನು ಸರ್ಕಾರ ಒಂದು ಭರವಸೆ ಕೊಟ್ಟಿತ್ತು ಕಾಗೋಡು ತಿಮ್ಮಪ್ಪನವರು, ಆ ಭರವಸೆ ಈಡೇರಿಸಿಲ್ಲ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಇದೀಗ 4ನೇ ಹಂತ. ದಿಡ್ಡಹಳ್ಳಿಯಲ್ಲಿ 6 ತಿಂಗಳ ಹೋರಾಟ ನಡೀತು. ಅದನ್ನು ಸೇರಿದ್ರೆ ಇದು 5ನೇ ಹೋರಾಟ ಆಗ್ತದೆ. ನಾವು ಕೇಳ್ತಿರೋದು ಸರ್ಕಾರದಿಂದ ಕೊಡಲಾರದ ಕೇಳಿಕೆಯನ್ನು ಕೇಳ್ತಿಲ್ಲ ಅಥವಾ ಅನ್ಯಾಯವಾದ್ದೇನು ಕೇಳ್ತಿಲ್ಲ. ಸರ್ಕಾರ ಒಪ್ಪಿಕೊಂಡಿದೆ ಎಲ್ಲವೂ ನ್ಯಾಯಯುತವಾಗಿದೆ ಅಂತೇಳಿ. ಆದರೆ ಅದನ್ನು ಅನುಷ್ಠಾನಗೊಳಿಸುವ ವಿಷಯದಲ್ಲಿ ತಡೆ ಆಗ್ತಾ ಇದೆ. ಮುಖ್ಯವಾಗಿ ಬಡವರನ್ನು ಒಕ್ಕಲೆಬ್ಬಿಸಬಾರ್ದು. ಅವ್ರು ಮಾಡಿಕೊಂಡಿರೋ ಜಮೀನಿಂದಾಗಿರಲಿ, ಅವ್ರು ಕಟ್ಕೊಂಡಿರೋ ಮನೆಗಳಿಂದಾಗಿರಲಿ ತೆರವು ಮಾಡಬಾರ್ದು ಅಂತ ಸರ್ಕಾರದ್ದೇ 2015ರಲ್ಲಿ ಆದೇಶ ಹೊರಡಿಸಿದೆ. ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು. ಎಲ್ಲಿಯೂ ಒಕ್ಕಲೆಬ್ಬಿಸಬಾರ್ದು. ಎಲ್ಲ ಕಡೆ ಬಡವರನ್ನು ಮಾತ್ರ ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಬಡವರನ್ನು ಮಾತ್ರ ತೆರವುಗೊಳಿಸ್ತಾ ಇದ್ದಾರೆ. ತೆರವುಗೊಳಿಸಿ ಭೂ ಕಬಳಿಕೆ ನ್ಯಾಯಾಲಯಕ್ಕೆ ಅವ್ರನ್ನ ಕಳಿಸ್ತಾ ಇದ್ದಾರೆ. 3/4 ಎಕರೆ 1 ಎಕರೆ 2 ಎಕರೆ ಮಾಡ್ಕೊಂಡಿರೋ ಅವ್ರನ್ನೆಲ್ಲ ಅದು ಮಾಡಕೂಡ್ದು ಅಂತೇಳಿ ಕಟ್ಟುನಿಟ್ಟಾಗಿ ಅರಣ್ಯಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಬೇಕು. 1ನೇದಾಗಿ. 2ನೇದಾಗಿ ಸರ್ಕಾರ ಹೊಸದಾಗಿ ಎಲ್ಲೂ ಕೊಡಬೇಕಾಗಿಲ್ಲ. ಜನ ತಾವೇ ಗೌರ್ಮೆಂಟ್ ಲ್ಯಾಂಡ್ ಸರ್ಕಾರಿ ಭೂಮಿಗಳಲ್ಲಿ ಕಂಡುಕೊಂಡು ಮಾಡ್ಕೊಂಡಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡಿದ್ರೆ ಸಾಕು. ಯಾವುದೇ ಪರ್ಯಾಯ ಇಲ್ಲದೆ ಯಾವುದೋ ತೆರವುಗೊಳಿಸಬಾರ್ದು ಅನ್ನೋದು. 3ನೇದಾಗಿ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ ಭೂಮಿಗೆ ಮತ್ತು ವಸತಿಗೆ ಸಂಬಂಧಪಟ್ಟಂಗೆ. ಅದನ್ನು ಇತ್ಯರ್ಥ ಮಾಡೋದಕ್ಕೆ ಒಂದು ಸಮಿತಿ ರಚನೆ ಆಗಲಿ, ಒಂದು ಟಾಸ್ಕ್ ಫೋರ್ಸ್ ರಚಿತ ಸಮಿತಿ ಅಂತೇಳಿ. 4ನೇದಾಗಿ ಅರಣ್ಯ ಹಕ್ಕು ಕಾಯ್ದೆ ಬಂದು 10 ವರ್ಷ ಆಯಿತು, ಇನ್ನೂ ಕೂಡ ಆದಿವಾಸಿಗಳಿಗೆ ಎಲ್ಲಿಯೂ ಅವರಿಗೆ ಜಾರಿಯಾಗಿಲ್ಲ. ಅದನ್ನು ಕೂಡ ಕೂಡಲೇ ಜಾರಿ ಮಾಡೋದಕ್ಕೆ ಪ್ರಕ್ರಿಯೆ ಶುರು ಮಾಡಬೇಕು. ಒಟ್ಟಾರೆ ಈಗ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಇದರಿಂದ ನಾವು ಜನ ಬಹಳ ಕಷ್ಟದಲ್ಲಿದ್ದಾರೆ. ಹೋರಾಟ 1 ವರ್ಷದಿಂದ ನಡೀತಾ ಇದೆ. ನಾವು ಇದನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ. ಈಗ 16 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಇವತ್ತು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಧರಣಿ ಪ್ರತಿಭಟನೆ ಎಲ್ಲ ನಡೀತಾ ಇದ್ದಾವೆ. ಈಗ ವಿಕೇಂದ್ರಿತವಾಗಿ ನಡೀತಿದೆ. ಇದಕ್ಕೆ ಸರ್ಕಾರ ಈಗಲಾದರೂ ಸ್ಪಂದಿಸಲಿಲ್ಲ ಅಂತಂದರೆ ನವೆಂಬರ್ ಅಧಿವೇಶನದ ಹೊತ್ತಿಗೆ ಎಲ್ಲರನ್ನು ಒಟ್ಟುಗೂಡಿಸಿ ಇನ್ನೊಂದು ಬಹಳ ಗಂಭೀರವಾದ ಹೋರಾಟ ನಾವು ಮಾಡಲೇಬೇಕಾಗುತ್ತೆ. ಇಲ್ಲಿ ಅಭಿವೃದ್ಧಿಯ ಪ್ರಶ್ನೆ ಕೂಡ ಉಂಟು. ಜಿಗ್ನೇಶ್ ಮೇವಾನಿ ಬಂದಿದ್ದಾರೆ, ಆಮೇಲೆ ಮಧ್ಯಪ್ರದೇಶದಿಂದ ಮಾಧುರಿ ಅವರು ಬಂದಿದ್ದಾರೆ. ಆದಿವಾಸಿಗಳ ನಡುವೆ, ದಲಿತರ ನಡುವೆ, ಭೂಹೀನರ ನಡುವೆ ಕೆಲಸ ಮಾಡ್ತಿರೋಂಥವ್ರು. ಅವರೆಲ್ಲ ಈ ಸರ್ಕಾರ ಹೇಳ್ತಿರುವಂಥ ಈ ಅಭಿವೃದ್ಧಿ ಮಾದರಿ ಏನಿದೆ, ಬಡವರನ್ನು ತೆರವುಗೊಳಿಸಿ ಬಡವರ ಬಾಯಿಗೆ ಮಣ್ಣಾಕಿ ಕಾರ್ಪೊರೇಟ್ಗಳನ್ನ ಶ್ರೀಮಂತರನ್ನ ಬಲಾಢ್ಯರನ್ನ ಕೊಬ್ಬಿಸುವಂಥದ್ದು, ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅವರು ಕೂಡ ಹಂಗಾಗಿ ಅವ್ರನ್ನ ಕರೆಸಿರೋದು ಕೂಡ ಇದು ಕೂಡ ಅದು ಒಂದೇ ರೀತಿಯ ಹೋರಾಟಗಳಾಗಿದ್ದಾವೆ. ಅವರಿಗೆ ನಾವು ಸಪೋರ್ಟ್ ಆಗಿ, ನಮಗೆ ಅವ್ರ ಸಪೋರ್ಟ್ ಆಗಿ ಹೋರಾಟ ದೇಶವ್ಯಾಪಿಯಾಗಿ ಬೆಳೆಸಬೇಕಂತ ಜಿಗ್ನೇಶ್ ಇವರೆಲ್ಲ ಹೊರಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಅವ್ರನ್ನ ಇಲ್ಲಿ ಕರೆಸ್ಕೊಂಡಿದ್ದೀವಿ.